ಹಾಗಾದ್ರೆ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಬಡಿಯೋದಕ್ಕೆ ಈ ಗ್ಯಾಂಗ್ ಮತ್ಯಾವ್ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು? ಬುರುಡೆ ಜೊತೆಗೇನೆ ರಾತ್ರಿ ಕಳೆದಿದ್ರು ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಜಾತಾ ಇದ್ದಂತಹ ರೂಮ್ನ ಮಂಚದ ಕೆಳಗಡೆನೆ ಬುರುಡೆ ಇಟ್ಕೊಂಡಿದ್ರಂತೆ. ಸುಜಾತಾಗೆ ತಿಳಿಯದೆ ಬಾಕ್ಸ್ನಲ್ಲಿ ಬುರುಡೆಯನ್ನ ಈ ಗ್ಯಾಂಗ್ ಇಟ್ಟಿತ್ತು. ತನಗೆ ತಿಳಿಯದೆಯೇ ದೆಹಲಿಯಲ್ಲಿ ಬುರುಡೆ ಜೊತೆಗೆ ಸುಜಾತಾ ವಾಸ್ತವ್ಯ ಹೂಡಿದ್ರು. ಬುರುಡೆ ಜೊತೆಗೇನೆ ರಾತ್ರಿಯನ್ನ ಕಳೆದಿದ್ರು ದೆಹಲಿಯಲ್ಲಿ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಜಾತಾ ಭಟ್ ನನ್ನ ಮಗಳು ಅಪ್ಸ್ಕ್ಯಾಂಡ್ ಆಗಿದ್ರು ಧರ್ಮಸ್ಥಳದಲ್ಲಿ ಅನ್ನುವಂತಹ ವಿಚಾರ ಇಟ್ಕೊಂಡು ಮುನ್ನೆಲೆಗೆ ಬಂದಿದ್ರು. ಇದೇ ಸುಜಾತಾ ಭಟ್ ಅನ್ನ ಕರ್ಕೊಂಡು ಹೋಗಿ ಬುರುಡೆ ವಿಚಾರಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೇ ಸುಜಾತಾ ಭಟ್ಟು ಬೆಂಗಳೂರಿನಿಂದ ಹೋಗಿ ಬೆಳತಂಗಡಿಯಲ್ಲಿ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ರು. ಈ ಬುರುಡೆ ಗ್ಯಾಂಗ್ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ, ಕಾಂಟ್ಯಾಕ್ಟ್ನ ನಂತರ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಎಲ್ಲವನ್ನೂ ಕೂಡ ಸುಜಾತಾ ಭಟ್ SIT ಮುಂದೆ ವಿವರಿಸಿದ್ರು. ಸುಜಾತಾ ಭಟ್ ಅವರ ಹೇಳಿಕೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ ಈ ಬುರುಡೆ ಗ್ಯಾಂಗು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸೋದಕ್ಕೆ, ಧರ್ಮಸ್ಥಳದ ವಿರುದ್ಧ ಕಪ್ಪು ಮಸಿ ಬಳಿಯೋದಕ್ಕೆ ನಾನಾ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡಿತ್ತು, ನಾನಾ ರೀತಿಯಲ್ಲಿ ಯೋಜನೆಯನ್ನು ರೂಪಿಸ್ಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ SIT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೂವ್ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈ ಗ್ಯಾಂಗ್ ಸಭೆ ನಡೆಸಿತ್ತಂತೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಮೀಟಿಂಗ್ ಆಗಿತ್ತಂತೆ. ಯಾವ ರೀತಿ ಸುಳ್ಳು ಕೇಸುಗಳನ್ನು ದಾಖಲಿಸಬೇಕು ಅನ್ನೋದರ ಬಗ್ಗೆ ಗಹನ ಚರ್ಚೆ ಆಗಿತ್ತಂತೆ. ತಮಿಳುನಾಡಿನಿಂದ ಚಿನ್ನೈನನ್ನು ಕರೆಸಿ ದೂರು ದಾಖಲಿಸಬೇಕು ಅನ್ನುವಂತಹ ತೀರ್ಮಾನ ಆಗಿದ್ದೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈ ರೀತಿಯ ಹಲವು ಸಭೆಯನ್ನ ಈ ಗ್ಯಾಂಗ್ ಮಾಡಿದ್ದು ಕೂಡ SIT ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಇವರು ಯಾವ ರೀತಿಯ ಹುನ್ನಾರ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಎಲ್ಲವನ್ನೂ ಕೂಡ SIT ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಚಿನ್ನಯ್ಯನನ್ನ ಹುಡುಕಿ ಕರೆತಂದಿದ್ದೇ ಈ ಗ್ಯಾಂಗ್ ಅಂತೆ. ಅದಕ್ಕೆ ಬುರುಡೆ ಕತೆ ಕಟ್ಟಿದ್ದು ಕೂಡ ಇದೇ ಗ್ಯಾಂಗು ಅನ್ನೋದು ಗೊತ್ತಾಗ್ತಾ ಇದೆ. ಈ ಷಡ್ಯಂತ್ರದ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದೆ. ಈಗಾಗಲೇ ತನಿಖೆಯ ಸಂದರ್ಭದಲ್ಲಿಯೇ ಗೊತ್ತಾಗಿತ್ತು ಇದೊಂದು ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಮಾಡಿದಂತಹ ಪಿತೂರಿ ಅಂತೇಳಿ. ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ಪ್ರಥಮ ವರದಿಯಲ್ಲೂ ಕೂಡ ಇದೇ ವಿಚಾರವೇ ಹೈಲೈಟ್ ಆಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಧರ್ಮಸ್ಥಳದ ವಿರುದ್ಧ ಈ ಗ್ಯಾಂಗ್ ಷಡ್ಯಂತ್ರ ಹೇಗೆ ಮಾಡಿತ್ತು ಅನ್ನೋದನ್ನ ಕಳೆದ 4-5 ತಿಂಗಳಿನಿಂದಲೂ ಕೂಡ ನಾವು ನೋಡ್ತಾನೆ ಇದ್ವಿ. ಈಗ ಅಧಿಕೃತವಾಗಿ ಕೋರ್ಟ್ಗೆನೆ SIT ಅಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ ವರದಿ ಮೂಲಕ. ಏನಿದೆ ಈ ವರದಿಯಲ್ಲಿ, ಯಾರ್ಯಾರ ಪಾತ್ರ ಏನೇನು, SIT ಏನು ಹೇಳಿದೆ ಈ ವರದಿ ಮೂಲಕ ಅಂತ? ಪ್ರೇಮ್, ಈ ಧರ್ಮಸ್ಥಳದ ಬುರುಡೆ ಪ್ರಕರಣ ಏನಿದೆ, ಈ ಪ್ರಕರಣದ ತನಿಖೆ ನಡೆಸಿರುವಂಥ SIT ಈಗಾಗಲೇ ಕೋರ್ಟಿಗೆ ವರದಿಯನ್ನು ಸಲ್ಲಿಸಿತ್ತು. ವರದಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ಒಂದು ವರದಿಯನ್ನು ಯಾರ ಕೈಗೂ ಸೇರದಂತೆ ಕಾಪಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ನ್ಯಾಯಾಲಯದ ಮುಂದೆ SIT ಮಾಡಿತ್ತು. ಆದರೆ ಅದರ ಮಧ್ಯೆ ಬುರುಡೆ ಗ್ಯಾಂಗ್ನ ಜಯಂತ್ ಟಿ ಹೋಗಿ ನ್ಯಾಯಾಲಯಕ್ಕೆ ತಮ್ಮ ವಾದವನ್ನು ಮಂಡಿಸ್ತಾರೆ. ನಮಗೆ ಆ ಒಂದು ಇಡೀ ಪ್ರತಿಯನ್ನು ಕೊಡಬೇಕು ಅನ್ನುವಂಥದ್ದು, 3,900 ಪ್ರತಿಗಳೇನಿತ್ತು ಅದನ್ನು ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಕಳೆದ 26ನೇ ತಾರೀಕಿನ ದಿನದಂದು ಜಯಂತಿಗೆ ಇಡೀ ಪ್ರತಿ ಸಿಕ್ಕಿರುವಂಥದ್ದು. ಇದರ ಒಂದು ಕಾಪಿಯನ್ನು ಗಮನಿಸಿದರೆ, ಅದು ಜಯಂತಿನ ಹೇಳಿಕೆಗಳನ್ನು ಗಮನಿಸಿದರೆ ಇಡೀ ಪ್ರಕರಣದಲ್ಲಿ ಷಡ್ಯಂತ್ರ ಮಾಡಿರುವಂಥವರು ಇವರೇ ಅನ್ನುವಂಥದ್ದು ಆತನ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ. ಜಯಂತ್ ಟಿ ಕೊಟ್ಟಿರುವಂಥ ಹೇಳಿಕೆಯಲ್ಲಿ SIT ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಆ ಹೇಳಿಕೆ ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬಹುದು, ಚಿನ್ನಯ್ಯನನ್ನ ತಮಿಳುನಾಡಿನಿಂದ ಇದೇ ಟೀಮು ಹುಡುಕಿ ತಂದು ಈ ಒಂದು ಕೃತ್ಯವನ್ನು ಮಾಡಲಿಕ್ಕೆ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಅದರ ಸಭೆಯನ್ನು ನಡೆಸಿರುವಂಥದ್ದು ಉಜಿರೆಯಲ್ಲಿ ಇರುವಂಥ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಅನ್ನುವಂಥದ್ದನ್ನು ಸ್ವತಃ ಜಯಂತ್ ಟಿ ತನ್ನ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಸಿಕ್ಕಿರುವಂಥ ಬುರುಡೆ ಏನಿದೆ, ಈ ಬುರುಡೆಯನ್ನು ಧರ್ಮಸ್ಥಳದಿಂದ ನೇರವಾಗಿ ಜಯಂತ್ ಟ್ರೈನ್ನ ಮೂಲಕ ರೈಲ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆತ ನೇರವಾಗಿ ಅದನ್ನು ದೆಹಲಿಗೆ ತಗೊಂಡು ಹೋಗುವಂಥದ್ದು. ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ಮಂಗಳೂರಿನಿಂದ ವಿಮಾನದ ಮೂಲಕ ಗಿರೀಶ್ ಮಟ್ಟಣ್ಣರ ಜೊತೆಗೆ ಸುಜಾತಾ ಅದರ ಜೊತೆಗೆ ಹೋಗುವಂಥ ವಿಮಾನದ ಮೂಲಕ ಹೋಗುವಂಥದ್ದು, ಚಿನ್ನಯ್ಯನನ್ನು ಕರ್ಕೊಂಡು ಹೋಗುವಂಥದ್ದು. ಅವರು ಅಲ್ಲಿ ಹೋಗಿ ವಿಠ್ಠಲ ಮಂದಿರದ ಒಂದು ರೂಮ್ನಲ್ಲಿ ದೆಹಲಿಯಲ್ಲಿ ಇರ್ತಾರೆ. ಅದರಲ್ಲಿ ಸುಜಾತಾಗೆ ಸಪ್ರೇಟ್ ರೂಮ್ ಮಾಡಿರ್ತಾರೆ. ಜೊತೆಗೆ ಜಯಂತ್ ಮಟ್ಟಣ್ಣರ ಜೊತೆಗೆ ಚಿನ್ನಯ್ಯ ಇವರಿಗೆ 3 ಮಂದಿಗೆ ಒಂದು ರೂಮ್ ಮಾಡಿರ್ತಾರೆ. ಅಲ್ಲಿ ಜಯಂತಿಗೆ ರಾತ್ರಿ ಕೆಟ್ಟ ಕನಸು ಬಿದ್ದಿದೆ ಅನ್ನುವಂಥದ್ದನ್ನು ಆತ ಈ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅದರಿಂದಾಗಿ ನಾನು ಹೆದರಿದ್ದೆ, ತಲೆಬುರುಡೆಯ ಪ್ಯಾಕೆಟ್ ಏನಿತ್ತು ಅವ್ರು ತಗೊಂಡು ಹೋಗಿರುವ ಚೀಲ ಅದನ್ನು
ಸುಜಾತರ ರೂಮ್ನ ಮಂಚದ ಕೆಳಗೆ ಇಡ್ತಾರೆ. ಸುಜಾತನಿಗೆ ಏನು ಅನ್ನುವಂಥದ್ದೇ ಗೊತ್ತಿರೋದಿಲ್ಲ, ಅದು ಬುರುಡೆ ಅನ್ನುವಂಥದ್ದು. ಆ ಬುರುಡೆ ಬೆಡ್ಡಿನ ಅಡಿಯಲ್ಲಿದ್ದರೂ ಅಲ್ಲೇ ಸುಜಾತ ರಾತ್ರಿ ಇಡೀ ಕಳೆದಿರ್ತಾರೆ. ಆ ಬಳಿಕ ಮಾರನೇ ದಿನ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಜಯಂತ್ ಹೇಳಿ ಜಯಂತ್ ನೇರವಾಗಿ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಹೀಗಾಗಿ ಇಂಥ ಎಲ್ಲ ಘಟನೆಗಳನ್ನು ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಜಯಂತ್ ಇಡೀ. ಅದರ ಜೊತೆಗೆ ಮಹೇಶ್ ಶೆಟ್ಟಿಯ ಆಪ್ತನಾಗಿರುವಂಥ ಗಣೇಶ್ ಶೆಟ್ಟಿಯ ಹೇಳಿಕೆಯನ್ನು ಗಮನಿಸಿದ್ರು. ಅದರಲ್ಲೂ ಇದೇ ರೀತಿಯಾಗಿ ಇಡೀ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಷಡ್ಯಂತರ ಮಾಡಲಾಗಿದೆ ಅನ್ನುವಂಥದ್ದನ್ನು ಆತ ಹೇಳಿಕೆಯಲ್ಲಿ ಹೇಳ್ಕೊಳ್ತಾನೆ. ಜೊತೆಗೆ ಗಿರೀಶ್ ಮಟ್ಟಣ್ಣರ್ ಏನೆಲ್ಲ ಮಾತುಗಳನ್ನು ಹೇಳಿದ್ದಾನೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಆತ ಹೇಳಿಕೆಯಲ್ಲಿ ದಾಖಲಿಸಿಕೊಂಡಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟೇ ಷಡ್ಯಂತ್ರ ಮಾಡಿದ್ರು, ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಸತ್ಯದ ಮುಂದೆ ಅವೆಲ್ಲವೂ ಕೂಡ ಕರಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. SIT ತನಿಖೆಯ ಮೂಲಕ ಬುರುಡೆ ಗ್ಯಾಂಗ್ ಮಾಡಿಕೊಂಡಂತಹ ಷಡ್ಯಂತ್ರ ಮತ್ತೊಮ್ಮೆ ಬಟಾಬಯಲಾಗಿದೆ.